ಹಲೋ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಬ್ಯಾಕ್ ಟು ವೆಲ್ಟಿನ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಅದರಲ್ಲಿ ನಾನು ಎಕ್ಸೆಪ್ಷನ್ ಹ್ಯಾಂಡ್ಲರ್ ಏನಕ್ಕೆ ಬೇಕು ಅಂದರೆ ನೀಡ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಆ ಒಂದು ಟಾಪಿಕ್ನ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಟಾಪಿಕ್. ಸೊ ನೀಡ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಏನಕ್ಕೆ ಬೇಕಪ್ಪ ಅಂತ ಅಂದರೆ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಈಸ್ ಯೂಸ್ಫುಲ್ ಟೆಕ್ನಿಕ್ ಟು ಹೆಲ್ಪ್ಸ್ ಕ್ಯಾಪ್ಚರಿಂಗ್ ರನ್ ಟೈಮ್ ಎರರ್ಸ್. ಇಟ್ ಮೀನ್ಸ್ ಯಾವಾಗ ನಾವು ಬರೆದಿರ್ತಕ್ಕಂಥ ಪ್ರೋಗ್ರಾಮಲ್ಲಿ ಯಾವಾದರೂ ಎರರ್ಸ್ ಬಂದರೆ ಡ್ಯೂರಿಂಗ್ ರನ್ ಟೈಮಲ್ಲಿ ಅವನ್ನ ನಾವು ಫಿಕ್ಸ್ ಮಾಡಲೇಬೇಕಾಗುತ್ತೆ. ಅಂದರೆ ಪ್ರೋಗ್ರಾಮ್ ನಾರ್ಮಲ್ ಫ್ಲೋ ಆಗಬೇಕಲ್ಲ. ಸೊ ಅದಕ್ಕಾಗಿ ಈ ಒಂದು ಪ್ರೋಗ್ರಾಮ್ ಕ್ರ್ಯಾಶ್ ಆಗಬಾರ್ದು. ಕ್ರ್ಯಾಶ್ ಮೀನ್ಸ್ ಟರ್ಮಿನೇಟ್ ಆಗಬಾರ್ದು. ಅದಕ್ಕೆ ಈ ಒಂದು ಎಕ್ಸೆಪ್ಷನ್ ಹ್ಯಾಂಡ್ಲರ್ ನಮಗೆ ಕಂಪಲ್ಸರಿಯಾಗಿ ಬೇಕೇ ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಆಲ್ರೆಡಿ ಸಮ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ಸ್ ನಮ್ಮ ಪೈಥಾನಲ್ಲಿ ಬಿಲ್ಟ್ ಇನ್ ಆಗಿರ್ತವೆ. ಬಿಲ್ಟ್ ಇನ್ ಮೀನ್ಸ್ ಸಮ್ ಫಂಕ್ಷನ್ಸ್ ಆರ್ ಆಲ್ರೆಡಿ ಫ್ರೀ ಡಿಫೈನ್ಡ್. ಸೊ ಅದರಲ್ಲಿ ಎಕ್ಸಾಂಪಲ್ ನೋಡ್ಬೋದು, ವ್ಯಾಲ್ಯೂ ಎರರ್, ಜೀರೋ ಡಿವಿಷನ್ ಎರರ್ಸ್. ಸೊ ಈ ಥರ ಸಾಕಷ್ಟು ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಹ್ಯಾಂಡ್ಲರ್ ಟೂಲ್ಸು ನಾವು ಈ ಒಂದು ಪೈಥಾನ್ ಪ್ರೋಗ್ರಾಮಲ್ಲಿ ನೋಡಲಿಕ್ಕೆ ಸಿಗ್ತವೆ. ಅದಾದ ನಂತರ ಪೈಥಾನ್ ಪ್ರೊವೈಡ್ ಸಪ್ರೇಟ್ ಬ್ಲಾಕ್ ಫಾರ್ ಲಾಜಿಕ್ ಅಂಡ್ ಎರರ್ ಹ್ಯಾಂಡ್ಲಿಂಗ್. ಸೊ ಯಾವಾಗ ನಾವು ರನ್ ಟೈಮ್ ಸಿಸ್ಟಮಲ್ಲಿ ಎರರ್ಸ್ ನಮಗೆ ಶೋ ಆಗ್ತವೆ, ಆ ಒಂದು ಎರರ್ಸ್ ಮೀನ್ಸ್ ಲಾಜಿಕ್ ಎರರ್ ಆಗಿರ್ಬೋದು, ಯಾವುದೋ ಒಂದು ಎರರ್ ಆಗಿರ್ಬೋದು, ಅದಕ್ಕೆ ಆದ ಒಂದು ಸಪ್ರೇಟ್ ಬ್ಲಾಕ್ಸ್ನ ಪೈಥಾನ್ ಪ್ರೊವೈಡ್ ಮಾಡುತ್ತೆ. ಬ್ಲಾಕ್ ಮೀನ್ಸ್ ಔಟ್ಪುಟ್ ರಿಸಲ್ಟ್ ಸಿಗುತ್ತೆ ನಮಗೆ. ಅದರಲ್ಲಿ ನಮಗೆ ಒಂದು ಬ್ಲಾಕಲ್ಲಿ ಶೋ ಆಗುತ್ತೆ ದೇರ್ ಈಸ್ ಸಮ್ ಎರರ್ಸ್. ಆ ಒಂದು ಎರರ್ಸ್ನ ನಾವು ಫಿಕ್ಸ್ ಮಾಡಲೇಬೇಕಾಗುತ್ತೆ. ಅವಕ್ಕೆ ನಮಗೆ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಬೇಕೇ ಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಪೈಥಾನ್ ಹೆಲ್ಪ್ಸ್ the developers quickly debug issues and identify problem areas. It means ನಮಗೆ ಯಾವಾಗ ಸಪ್ರೇಟ್ ಬ್ಲಾಕ್ಸ್ ಸಿಗುತ್ತೋ ಪೈಥಾನಲ್ಲಿ, ಅಂದರೆ ಯಾವಾಗ ನಮಗೆ ರನ್ ಟೈಮ್ ಎರರ್ಸ್ ಬರ್ತವೆ, ಆ ಎರರ್ಸು ಸಪ್ರೇಟ್ ಬ್ಲಾಕಲ್ಲಿ ಶೋ ಆಗ್ತವೆ. ಆ ಸಪ್ರೇಟ್ ಬ್ಲಾಕಲ್ಲಿ ನಮಗೆ ಶೋ ಆಗೋದ್ರಿಂದ ಏನು ಉಪಯೋಗ ಅಂತ ಅಂದರೆ, ಅವನ್ನ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮೀನ್ಸ್ ಈಸಿ ಟು ಡಿಬಗ್, ಅಂದರೆ ನಾವು ಈಸಿಯಾಗಿ ರಿಸಾಲ್ವ್ ಕೂಡ ಮಾಡ್ಬೋದು. ಓಕೆ, ದಿಸ್ ಈಸ್ ವಾಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನೀಡ್ಸ್. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಇನ್ ಪೈಥಾನ್. ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಇನ್ ಪೈಥಾನ್ ಅಂತಂದರೆ ವಾಟ್ ಈಸ್ ಬಿಲ್ಟ್ ಇನ್? ಬಿಲ್ಟ್ ಇನ್ ಅಂದರೆ ಆಲ್ರೆಡಿ ಫ್ರೀ ಡಿಫೈನ್ಡ್. ಅಂದರೆ ಈ ಒಂದು ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿಲಿ ಕೆಲವು ಎಕ್ಸೆಪ್ಷನ್ ಹ್ಯಾಂಡ್ಲರ್ಸ್ನ ಆಲ್ರೆಡಿ ಫ್ರೀ ಡಿಫೈನ್ಡ್ ಮಾಡಿರ್ತಾರೆ, ಆಲ್ರೆಡಿ ಕೋಡಿಂಗ್ ಮಾಡಿರ್ತಾರೆ. ಯಾವಾಗ ನಮಗೆ ಸರ್ಟೇನೆ ಎರರ್ಸ್ ಬರ್ತವೆ ರನ್ ಟೈಮ್ ಸಿಸ್ಟಮ್ಸಲ್ಲಿ ಅಥವಾ ರನ್ ಟೈಮಲ್ಲಿ, ಆ ಒಂದು ಎರರ್ಸ್ನ ರಿಸಾಲ್ವ್ ಮಾಡಲಿಕ್ಕೆ, ಆ ಒಂದು ಎರರ್ನ ಡಿಬಗ್ ಮಾಡಲಿಕ್ಕೆ ನಮಗೆ ಈ ಒಂದು ಬಿಲ್ಟ್ ಇನ್ ಎಕ್ಸೆಪ್ಷನ್ಸು ಆಲ್ಮೋಸ್ಟ್ ಆಲ್ ಹೆಲ್ಪ್ ಆಗ್ತವೆ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಸಿಂಟೆಕ್ಸ್ ಎರರ್. ಸಿಂಟೆಕ್ಸ್ ಎರರ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಸಿಂಟೆಕ್ಸ್ ಎರರ್ ನಾವು ಪಾರ್ಸಿಂಗ್ ಎರರ್ ಅಂತಲೂ ಕರಿತೀವಿ. ಓಕೆ, ಸಿಂಟೆಕ್ಸ್ ಎರರ್ ಎದಕ್ಕೆ ರೈಸ್ ಆಗುತ್ತೆ? ಸಿಂಟೆಕ್ಸ್ ಎರರ್ ರೈಸ್ ಆಗೋದು ಬಿಕಾಸ್ ಆಫ್ ಗ್ರಾಮೆಟಿಕಲ್ ಮಿಸ್ಟೇಕ್ಸ್. ಅಂದರೆ ಗಿವಿಂಗ್ ವಿತೌಟ್ ಗಿವಿಂಗ್ ಎನಿ ಇಂಡೆಂಟೇಷನ್ಸ್ ಆರ್ ಇಂಡೆಂಟೇಷನ್ ಇಂಪ್ರಾಪರ್ ಆಗಿರುತ್ತೆ, ಅಥವಾ ಮಿಸ್ಸಿಂಗ್ ಸೆಮಿಕಾಲನ್ಸ್, ಮಿಸ್ಸಿಂಗ್ ಪ್ಯಾರಂಥಿಸಿಸ್. ಸೊ ಈ ಥರ ನಾವು ಏನಾದರೂ ಎರರ್ಸ್ನ ನಾವು ಬರೆದಾಗ, ಸ್ಟೇಟ್ಮೆಂಟ್ ಅಥವಾ ಕೋಡಲ್ಲಿ ನಾವು ಎರರ್ನ ನಾವು ಅಂದರೆ ಮಿಸ್ಟೇಕ್ಸ್ನ ಮಾಡಿದಾಗ, ಗ್ರಾಮೆಟಿಕಲ್ ಮಿಸ್ಟೇಕ್ಸ್ನ ಮಾಡಿದಾಗ ನಮಗೆ ಸಿಂಟೆಕ್ಸ್ ಎರರ್ ಬರುತ್ತೆ. ಸೊ ಅದಾದ ನಂತರ ಇನ್ ಕೇಸ್ ಆ ಸಿಂಟೆಕ್ಸ್ ಎರರ್ ಬಂದಾಗ ನಮಗೆ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ರೈಸ್ ಆಗುತ್ತೆ. ಮೀನ್ಸ್ ದೇರ್ ಇಸ್ ಎ ಸಿಂಟೆಕ್ಸ್ ಎರರ್ ಇನ್ ಯುವರ್ ಸ್ಟೇಟ್ಮೆಂಟ್ ಅಂತ ನಮಗೆ ಒಂದು ಸಪ್ರೇಟ್ ಬ್ಲಾಕಲ್ಲಿ ಶೋ ಆಗುತ್ತೆ. ಆವಾಗ ಇಟ್ ಈಸ್ ಈಸಿ ಟು ಡಿಬಗ್ ದ ಎರರ್. ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಲ್ಯೂ ಎರರ್. ವ್ಯಾಲ್ಯೂ ಎರರ್ ಅಂದರೆ ಏನು ಅಂತ ಅಂದರೆ, ಇಟ್ ಈಸ್ ರೈಸ್ಡ್ ವೆನ್ built-in method or operation receives an argument that has right data type but mismatched or inappropriate values. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಡೇಟಾ ಟೈಪು ಇಂಟ್ ಅಂತ ಕೊಟ್ಟಿರ್ತೀನಿ. ಓಕೆ, ಇಂಟ್ ಅಂತ ಕೊಟ್ಟು ನಾನು ಔಟ್ಪುಟ್ ಅಂದರೆ ಇಟ್ ಆಸ್ಕ್ ಎಂಟರ್ ದ ನಂಬರ್ ಅಂತ ಕೇಳಿದಾಗ ನಾನು ಎ ಅಂತ ಟೈಪ್ ಮಾಡಿದಾಗ ಆ ಡೇಟಾ ಟೈಪ್ ಚೇಂಜ್ ಆಗುತ್ತಲ್ಲ, ಆ ವ್ಯಾಲ್ಯೂ ಚೇಂಜ್ ಆಗುತ್ತಲ್ಲ. ಮೀನ್ಸ್ ಇಂಟ್ ಅಂತ ಇನ್ಪುಟ್ ಕೊಟ್ಟಾಗ ನಾನು ಇನ್ಪುಟ್ ಇಂಟೀಜರ್ಸ್ನೇ ಟೈಪ್ ಮಾಡಬೇಕಲ್ಲಿ. ಆ ಇಂಟೀಜರ್ಸ್ ಬದಲು ನಾನು ಎ ಅಂತ ಒಂದು ಸ್ಟ್ರಿಂಗ್ ಅಥವಾ ಕ್ಯಾಪಿಟಲ್ ಆಲ್ಫಾಬೆಟ್ನ ನಾನು ಟೈಪ್ ಮಾಡಿದಾಗ ಅದು ರಾಂಗ್ ವ್ಯಾಲ್ಯೂ ಅಂತ ಶೋ ಆಗುತ್ತೆ. ಮೀನ್ಸ್ ಅದನ್ನು ನಾವು ವ್ಯಾಲ್ಯೂ ಎರರ್ ಅಂತ ಕರಿತೀವಿ. ಓಕೆ, ಇನ್ ಪ್ಲೇಸ್ ಆಫ್ ಎನಿ ಡೇಟಾಸ್, ಫಾರ್ ಎಕ್ಸಾಂಪಲ್ ಇಂಟೀಜರ್, ಆ ಒಂದು ಇಂಟೀಜರ್ನ ನಾನು ಇನ್ಪುಟ್ ಮಾಡಬೇಕು ಅಂತಂದರೆ ನಂಬರ್ಸ್ನೇ ಹಾಕಬೇಕು. ನಂಬರ್ಸ್ ಬದಲು ನಾನು ಯಾವುದಾದ್ರೂ ಲೆಟರ್ ಮೀನ್ಸ್ ಎ ಬಿ ಸಿ ಡಿ ಅಥವಾ ಎಕ್ಸ್ ವೈ ಝೆಡ್ ಈ ಥರ ಏನಾದರೂ ನಾನು ವ್ಯಾಲ್ಯೂಸ್ ಕೊಟ್ಟಾಗ ಸೊ ಆರ್ಗ್ಯುಮೆಂಟ್ ರಾಂಗ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ವ್ಯಾಲ್ಯೂ ಎರರ್ ಬರುತ್ತೆ. ಆ ಒಂದು ವ್ಯಾಲ್ಯೂ ಎರರ್ನ ಕೂಡ ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಐ ಒ ಎರರ್ ಅಂತ ಅಂದರೆ ಇನ್ಪುಟ್ ಔಟ್ಪುಟ್ ಎರರ್ ಅಂತ ಕರೀತಾರೆ. ಇಟ್ ಈಸ್ ರೈಸ್ಡ್ ವೆನ್ ಸ್ಪೆಸಿಫೈಡ್ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಕೆನಾಟ್ ಬಿ ಓಪನ್ಡ್.
ಅಂದರೆ ನಾವು ಯಾವಾಗ ಒಂದು ಪ್ರೋಗ್ರಾಮ್ ಸ್ಟೇಟ್ಮೆಂಟ್ನ ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ, ಅಲ್ಲಿ ನಮಗೇನಾಗುತ್ತೆ ಅಂತ ಅಂದರೆ ದೇರ್ ಇಸ್ ಎ ಎರರ್ ಕಾಸ್ ಇನ್ಪುಟ್ ಔಟ್ಪುಟ್ ಎರರ್. ಸೊ ಫೈಲ್ ಸ್ಪೆಸಿಫೈಡ್ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫೈಲ್ನ ಓಪನ್ ಮಾಡಲಿಕ್ಕೆ ಹೋಗ್ತೀನಿ, ಆ ಫೈಲ್ ಎಕ್ಸಿಸ್ಟ್ ಇರಲ್ಲ ಆ ಒಂದು ಕಂಪ್ಯೂಟರಲ್ಲಿ, ಅವಾಗ ನಮಗೆ ಆಟೋಮೆಟಿಕಲಿ ಇನ್ಪುಟ್ ಔಟ್ಪುಟ್ ಎರರ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೀಬೋರ್ಡ್ ಇಂಟ್ರಪ್ಟ್ ಎರರ್. ಕೀಬೋರ್ಡ್ ಇಂಟ್ರಪ್ಟ್ ಅಂದರೆ ನಾವೇ ಮಿಸ್ ಆಗಿ ಬೈ ಆಕ್ಸಿಡೆಂಟಲಿ ಯಾವಾಗ ಪ್ರೋಗ್ರಾಮ್ನ ರನ್ ಮಾಡ್ತಾ ಇರ್ತೀವಿ, ಏನಾದರೂ ಡಿಲೀಟ್ ಕೀ ಅಥವಾ ಎಸ್ಕೇಪ್ ಕೀನ ನಾವು ಪ್ರೆಸ್ ಮಾಡಿದಾಗ ಕಂಪ್ಯೂಟರಲ್ಲಿ ಅಥವಾ ಕೀಬೋರ್ಡಲ್ಲಿ, ಅದಕ್ಕೆ ನಮಗೆ ಆ ಪ್ರೋಗ್ರಾಮ್ ಏನಾಗುತ್ತೆ, ಇಂಟ್ರಪ್ಟ್ ಆಗುತ್ತೆ, ಆ ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ. ಇದಕ್ಕೆ ನಾವು ಕೀಬೋರ್ಡ್ ಇಂಟ್ರಪ್ಟ್ ಎರರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಪೋರ್ಟ್ ಎರರ್. ಇಟ್ ಈಸ್ ರೈಸ್ಡ್ ವೆನ್ ರಿಕ್ವೆಸ್ಟೆಡ್ ಮಾಡ್ಯೂಲ್ ಡೆಫಿನಿಷನ್ ಈಸ್ ನಾಟ್ ಫೌಂಡ್. ಇಂಪೋರ್ಟ್ ಎರರ್ ಯಾವಾಗ ಬರುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಪೈಥಾನ್ ಪ್ರೋಗ್ರಾಮಲ್ಲಿ ಒಂದು ಸ್ಕ್ವೇರ್ ರೂಟ್ ಪ್ರಾಬ್ಲಮ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ರಿ. ಸೊ ಸ್ಕ್ವೇರ್ ರೂಟ್ ಪ್ರಾಬ್ಲಮ್ನ ಮಾಡಬೇಕು ಅಂತ ಅಂದರೆ ಅದಕ್ಕಿಂತ ಮುಂಚೆ ನಾವು ಇಂಪೋರ್ಟ್ ಮ್ಯಾಥ್ ಅಂತ ಅಂದರೆ ಒಂದು ಮಾಡ್ಯೂಲ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಅಂದರೆ ಅಲ್ಲಿ ಸ್ಕ್ವೇರ್ ರೂಟ್ ಏನು, ಮ್ಯಾಥ್ ಮಾಡ್ಯೂಲ್ ಅಂದರೆ ಮ್ಯಾಥ್ ಫಂಕ್ಷನ್, ಅದೇ ಫಂಕ್ಷನ್ನು ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಸೊ ಆ ಒಂದು ಫಂಕ್ಷನ್ಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಸಪೋರ್ಟಿಂಗ್ ಕೋಡ್ಸ್ ಆ ಒಂದು ಇಂಪೋರ್ಟ್ ಮ್ಯಾಥಲ್ಲಿರುತ್ತೆ. ನಾವು ಯಾವಾಗ ಆ ಒಂದು ಇಂಪೋರ್ಟ್ ಅಂದರೆ ಮ್ಯಾಥ್ ಮಾಡ್ಯೂಲ್ನ ನಾವು ಇಂಪೋರ್ಟ್ ಮಾಡೋದಿಲ್ವೋ ಅವಾಗ ನಮಗೆ ಒಂದು ಎರರ್ ಬರುತ್ತೆ, ಕಾಲ್ಡ್ ಆ್ಯಸ್ ಇಂಪೋರ್ಟ್ ಎರರ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು EOF ಎರರ್. EOF ಎರರ್ ಅಂತ ಅಂದರೆ ಎಂಡ್ ಆಫ್ ಫೈಲ್. ಸೊ ಫಾರ್ ಎಕ್ಸಾಂಪಲ್ ನಾನು ಯಾವಾಗ ನನ್ನ ಪ್ರೋಗ್ರಾಮ್ನ ರನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಒಂದು ಫೈಲಿಂದ ಓಪನ್ ಮಾಡಿಕೊಂಡು ಆ ಫೈಲಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್, ಆ ಫೈಲಲ್ಲಿ ಇರ್ತಕ್ಕಂಥ ಕೋಡ್ಸ್ನ ಪೈಥಾನ್ ರೀಡೇ ಮಾಡೋದಿಲ್ಲ, ಡೈರೆಕ್ಟ್ಲಿ ಗೋಸ್ ಟು ದ ಎಂಡ್ ಸ್ಟೇಟ್ಮೆಂಟ್, ಅಂದರೆ ಎಕ್ಸಿಟ್ ಆಗಿಬಿಡುತ್ತೆ ಆಟೋಮೆಟಿಕಲಿ ವಿತೌಟ್ ರೀಡಿಂಗ್ ಎನಿ ಸ್ಟೇಟ್ಮೆಂಟ್ಸ್ ಇನ್ಸೈಡ್ ದ ಫೈಲ್. ಆ ಪ್ರೋಗ್ರಾಮ್ ಏನಾಗುತ್ತೆ, ಟರ್ಮಿನೇಟ್ ಆಗುತ್ತಲ್ಲ, ಆವಾಗ ನಾವು ಅದಕ್ಕೆ ಎಂಡ್ ಆಫ್ ಫೈಲ್ ಎರರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒಂದು ಝೀರೋ ಡಿವಿಷನ್ ಎರರ್. ಝೀರೋ ಡಿವಿಷನ್ ಎರರ್ ಅಂತ ಅಂದರೆ ಯಾವಾಗ ಇನ್ ಪೈಥಾನಲ್ಲಿ ಒಂದು ಕಂಡೀಷನ್ ಇದೆ, ಡಿನಾಮಿನೇಟರ್ 0 ಇದ್ದಾಗ ದೇರ್ ಇಸ್ ಎ ಎರರ್ ಕಾಸ್ ಕಾಲ್ಡ್ ಝೀರೋ ಡಿವಿಷನ್ ಎರರ್. ನಾವು ಡಿನಾಮಿನೇಟರ್ನ 0 ಹಾಕಲೇಬಾರ್ದು. ಪೈಥಾನಲ್ಲಿ ನಾವೇನಾದರೂ ಡಿನಾಮಿನೇಟರ್ ಅಂದರೆ ಮೇಲ್ಗಡೆ ಒಂದು ನಂಬರ್ ಕೊಟ್ಟು ಅಥವಾ n ಡಿವೈಡೆಡ್ ಬೈ m, n ಅಂದರೆ ನ್ಯೂಮರೇಟರ್ ಆ್ಯಂಡ್ m ಈಸ್ ದ ಡಿನಾಮಿನೇಟರ್, ನೀವು ಯಾವಾಗ m ವ್ಯಾಲ್ಯೂನ ನೀವು 0 ಅಂತ ಹಾಕ್ತಿರೋ ಆ ಝೀರೋ ಡಿವಿಷನ್ ಎರರು ಆಗುತ್ತೆ. ಸೊ ಅದನ್ನು ನಾವು ಝೀರೋ ಡಿವಿಷನ್ ಎರರ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಡೆಕ್ಸ್ ಎರರ್. ಇಂಡೆಕ್ಸ್ ಎರರ್ ಯಾವಾಗ ರೈಸ್ ಆಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ 4 ನಂಬರ್ಸ್ 1, 2, 3 ಆ್ಯಂಡ್ 4. ಇಲ್ಲಿ 1ದ್ದು ಇಂಡೆಕ್ಸ್ ಬಂದ್ಬಿಟ್ಟು 0, 2ದ್ದು ಇಂಡೆಕ್ಸ್ ಬಂದ್ಬಿಟ್ಟು 1, 3ದ್ದು 2 ಆ್ಯಂಡ್ 4ದ್ದು 3. ಸೊ ನಾನು ಪ್ರಿಂಟ್ 4 ಇಂಡೆಕ್ಸ್ ಅಂದರೆ ಪ್ರಿಂಟ್ 4th ಇಂಡೆಕ್ಸ್ನ ನಂಬರ್ನ ನಾವು ಪ್ರಿಂಟ್ ಹಾಕ್ಲಿಕ್ಕೆ ಹೋದಾಗ, ಸೊ ದೇರ್ ಈಸ್ ನೋ ಎನಿ 4th ಇಂಡೆಕ್ಸ್ ವ್ಯಾಲ್ಯೂ, ಅಲ್ಲಿ ಯಾವುದೇ ಇಂಡೆಕ್ಸ್ ವ್ಯಾಲ್ಯೂ 4th ಪ್ಲೇಸಲ್ಲಿ ಯಾವುದೇ ಒಂದು ನಂಬರ್ ಇಲ್ಲ. ಸೊ ಅವಾಗ ನಮಗೇನು ಬರುತ್ತೆ, ಅಫ್ಕೋರ್ಸ್ ಇಂಡೆಕ್ಸ್ ಎರರ್ ಬರುತ್ತೆ. ಅಲ್ಲಿ ಇಂಡೆಕ್ಸ್ ಇರೋದೇ 0 to 3. ನಾನು 0 to 3 ಯಾವುದೇ ಇಂಡೆಕ್ಸ್ನ ಕೊಟ್ಟರು ಪ್ರಿಂಟ್ ಆಗುತ್ತೆ, 0, 1, 2, 3. ನೀವು 4th ಇಂಡೆಕ್ಸ್ ನಂಬರ್ 4 ಅಂತ ಕೊಟ್ಟಾಗ ಇಟ್ ಈಸ್ ಔಟ್ ಆಫ್ ರೇಂಜ್. ಸೊ ಇಂಡೆಕ್ಸ್ ಎರರ್ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೇಮ್ ಎರರ್. ಇಟ್ ಈಸ್ ರೈಸ್ಡ್ ವೆನ್ ಲೋಕಲ್ ಆರ್ ಗ್ಲೋಬಲ್ ವೇರಿಯಬಲ್ ಈಸ್ ನೇಮ್ ನಾಟ್ ಈಸ್ ಡಿಫೈನ್ಡ್. ಯಾವಾಗ ವೇರಿಯಬಲ್ ನೇಮ್ನ ನಾವು ಡಿಫೈನ್ ಮಾಡಿರಲ್ವೋ ಪೈಥಾನ್ ಪ್ರೋಗ್ರಾಮಿಂಗಲ್ಲಿ, ನಮಗೆ ಎರರ್ ಬರ್ತಕ್ಕಂಥ ಸ್ಟೇಟ್ಮೆಂಟು ನೇಮ್ ಎರರ್. ಓಕೆ, ನೆಕ್ಸ್ಟ್ ಇಂಡೆಂಟೇಷನ್ ಎರರ್. ಇಂಡೆಂಟೇಷನ್ ಏನಂದರೆ ಗಿವಿಂಗ್ ವೈಟ್ ಸ್ಪೇಸ್. ಯಾವಾಗ ನಾವು ಸ್ಟೇಟ್ಮೆಂಟ್ಸ್ನ ಬರಿತೀವಿ, ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ನ ನಾವು ಬ್ಲಾಕ್ ವೈಸ್ ಬರಿತೀವಿ. ಏನಕ್ಕೆಪ್ಪ ಅಂತ ಅಂದರೆ ಪ್ರತಿಯೊಂದು ಬ್ಲಾಕ್ ಅದರದೇ ಆದ ಫಂಕ್ಷನ್ ಇರುತ್ತೆ. ಅಂದರೆ ಡಿಫೈನ್ ಅಂದರೆ ಡೆಫ್ ಅಂತ ನಾವು ಯೂಸ್ ಮಾಡ್ತೀವಲ್ಲ, ಅದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಆ ಒಂದು ಫಂಕ್ಷನ್ ನೆಕ್ಸ್ಟ್ ಸ್ಟೇಟ್ಮೆಂಟ್ನ ಕಂಟಿನ್ಯೂ ಮಾಡುತ್ತೆ. ಕಂಟಿನ್ಯೂ ಮಾಡಬೇಕು ಅಂತ ಅಂದರೆ ವಿ ಗಿವ್ ಸಮ್ ಸ್ಪೇಸ್ ಫಾರ್ ದ ನೆಕ್ಸ್ಟ್ ಲೈನ್. ಸೊ ಆ ಸ್ಪೇಸ್ನ ನಾವು ಕೊಡದೇ ಇದ್ದಾಗ ಅದಕ್ಕೆ ಏನಂತ ಕರಿತೀವಿ ಅಂತ ಅಂದರೆ ಇಂಡೆಂಟೇಷನ್ ಎರರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ ಎರರ್. ಇಟ್ ಈಸ್ ರೈಸ್ಡ್ ವೆನ್ ಆಪರೇಟರ್ ಈಸ್ ಸಪ್ಲೈಡ್ ವಿತ್ ವ್ಯಾಲ್ಯೂ ಆಫ್ ಇನ್ಕರೆಕ್ಟ್ ಡೇಟಾ ಟೈಪ್. ಫಾರ್ ಎಕ್ಸಾಂಪಲ್ ನನಗೆ ಇಂಟಿಜರ್ಸ್ ಪ್ರಿಂಟ್ ಆಗಬೇಕು ಅಂತ ಅಂದ್ಕೊಂಡಿರ್ತೀನಿ, ಅಲ್ಲಿ ಸ್ಟ್ರಿಂಗ್ ಕೊಡೋದು ಅಂದರೆ ಸ್ಟ್ರಿಂಗ್ ಪ್ರಿಂಟ್ ಆಗಲ್ಲ, ಬಿಕಾಸ್ ಅಲ್ಲಿ ಡೇಟಾ ಟೈಪ್ ಏನಾಯಿತು, ರಾಂಗ್ ಆಯಿತು. ಅದರ್ವೈಸ್ ನಾನು ಸ್ಟ್ರಿಂಗ್ ಪ್ರಿಂಟ್ ಮಾಡಬೇಕು ಅಂತ ಇದ್ದೀನಿ. ಸ್ಟ್ರಿಂಗ್ ಮೀನ್ಸ್ ದ ಕ್ಯಾರೆಕ್ಟರ್ಸ್. ಫಾರ್ ಎಕ್ಸಾಂಪಲ್ ಪೈಥಾನ್ ಇದು ಒಂದು ಸ್ಟ್ರಿಂಗ್. ಇದನ್ನು ನಾನು ಪ್ರಿಂಟ್ ಮಾಡಬೇಕು ಅಂತ ಹೋದಾಗ ಅಲ್ಲಿ ಏನಾದರೂ ನಂಬರ್ಸ್ ಅಥವಾ ಟೈಪ್ ಆಫ್ ಡೇಟಾ ಅಂದರೆ ಇಂಟಿಜರ್ಸು ಬೇರೆ ಏನೋ ಡೇಟಾ ಟೈಪ್ ಕೊಟ್ಟರೆ ನಮಗೆ ಎರರ್ ಬರ್ತಕ್ಕಂಥದ್ದು ಟೈಪ್ ಎರರ್. ಆ್ಯಂಡ್ ಲಾಸ್ಟ್ ಒನ್ ಓವರ್ಫ್ಲೋ ಎರರ್.
ಆ್ಯಸ್ ದ ನೇಮ್ ಇಂಡಿಕೇಟ್ಸ್ ಓವರ್ಫ್ಲೋ ಏನಕ್ಕಾಗುತ್ತೆ ಅಂದರೆ ಇನ್ಯಾವುದೇ ಒಂದು ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸಲ್ಲಿ ಆ ಒಂದು ಎಕ್ಸೀಡ್ಸ್ ಅಂದರೆ ಮ್ಯಾಕ್ಸಿಮಮ್ ಲಿಮಿಟ್ ಎಕ್ಸೀಡ್ಸ್ ಆಯ್ತು ಅಂದರೆ ನ್ಯೂಮರಿಕ್ ಡೇಟಾ ಏನಿರುತ್ತಲ್ಲ ಅದು ಎಕ್ಸೀಡ್ ಆಯಿತು ಅಂತಂದರೆ ವಿ ವಿಲ್ ಗೆಟ್ ಓವರ್ಫ್ಲೋ ಎರರ್. ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಸಿಂಪಲ್ ಆದ ಕ್ಯಾಲ್ಕುಲೇಟರಲ್ಲಿ 10 ಇಂಟು ದೆರ್ ಇಸ್ ಅ ಲಿಮಿಟ್. ಓಕೆ, ಆ ಲಿಮಿಟ್ನ ಕ್ರಾಸ್ ಮಾಡಿ ನಾವು ಜಾಸ್ತಿ ನಂಬರ್ಸ್ನ ಹಾಕಿದಾಗ ಅಲ್ಲಿ ನಮಗೆ ಎರರ್ ಅಂತ ಬರುತ್ತೆ. ಆ ಒಂದು ಎರರ್ನ ನಾವು ಇಲ್ಲಿ ಓವರ್ಫ್ಲೋ ಎರರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಹೌ ಟು ಯೂಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಯೂಸಿಂಗ್ ಟ್ರೈ ಅಂಡ್ ಎಕ್ಸೆಪ್ಟ್ ಬ್ಲಾಕ್. ಈಗ ಯಾವಾಗ ರನ್ ಟೈಮ್ ಅಂದರೆ ಒಂದು ಪ್ರೋಗ್ರಾಮ್ ರನ್ ಮಾಡಬೇಕಂತ ಅಂದಾಗ ನಮಗೆ ರನ್ ಟೈಮ್ ಎರರ್ ಬರುತ್ತೋ ಆ ಒಂದು ರನ್ ಟೈಮ್ ಎರರ್ ನಾವು ಯಾವ ಥರ ರಿಸಾಲ್ವ್ ಮಾಡಬೇಕು ಅನ್ನೋದು ಬೈ ಮೇಕಿಂಗ್ 2 ಬ್ಲಾಕ್ಸ್. ಒನ್ ಈಸ್ ಟ್ರೈ ಬ್ಲಾಕ್ ಅಂಡ್ ಒನ್ ಈಸ್ ಎಕ್ಸೆಪ್ಟ್ ಬ್ಲಾಕ್. ಇಲ್ಲಿ ಟ್ರೈ ಬ್ಲಾಕ್ ಅಂತ ಅಂದರೆ ಏನಪ್ಪ ಟ್ರೈ ಬ್ಲಾಕ್ ಅಂತ ಅಂದರೆ ನಾವೇನು ಸ್ಟೇಟ್ಮೆಂಟ್ಸ್ನ ಬರೆದಿರ್ತೀವಿ, ಇಟ್ ಈಸ್ ದ ಬ್ಲಾಕ್ ವೇರ್ ದ ಸ್ಟೇಟ್ಮೆಂಟ್ಸ್ ಆರ್ ರಿಟನ್. ಅಂದರೆ ಕೋಡ್ನ ನಾವೇನು ಬರೆದಿರ್ತೀವಲ್ಲ ಆ ಬ್ಲಾಕಿಗೆ ನಾವು ಟ್ರೈ ಬ್ಲಾಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಟ್ರೈ ಅಂತ ಇದೆ, ಇದರಲ್ಲಿ ರನ್ ದಿಸ್ ಕೋಡ್ ಅಂದರೆ ನಾವು ರನ್ ಮಾಡಬೇಕಾಗಿರ್ತಕ್ಕಂಥ ಕೋಡ್ನ ನಾವು ಇಲ್ಲಿ ಬರಿತೀವಿ. ಅಂದರೆ ರಿಟರ್ನ್ ಸ್ಟೇಟ್ಮೆಂಟ್ಸ್ ಆ ರಿಟರ್ನ್ ಕೋಡ್ಸ್ ಇಲ್ಲಿ ನಾವು ಹಾಕಿರ್ತೀವಿ, ಅದು ಟ್ರೈ ಬ್ಲಾಕಲ್ಲಿರುತ್ತೆ. ನೆಕ್ಸ್ಟ್ ಇನ್ನೊಂದು ಬ್ಲಾಕಿಗೆ ನಾವು ಎಕ್ಸೆಪ್ಟ್ ಬ್ಲಾಕ್ ಅಂತ ಕರಿತೀವಿ. ಏನಾದರೂ ಈ ಒಂದು ಟ್ರೈ ಬ್ಲಾಕ್ಸಲ್ಲಿ ಎರರ್ಸ್ ಬಂದರೆ, ಏನಾದರೂ ಈ ಒಂದು ಟ್ರೈ ಬ್ಲಾಕ್ಸಲ್ಲಿ ನಮಗೆ ಪ್ರಾಬ್ಲಮ್ ಆಗಿದ್ರೆ ನಮಗೆ ಒಂದು ಎರರ್ ರೈಸ್ ಆಗುತ್ತೆ. ಸೊ ಆ ಎರರ್ನ ನಾವು ರನ್ ಟೈಮ್ ಎರರ್ ಅಂತ ಕರಿತೀವಿ. ಸೊ ಆ ಎರರ್ನ ನಾವು ಫಿಕ್ಸ್ ಮಾಡಬೇಕಲ್ಲ, ಫಿಕ್ಸ್ ಮಾಡಲಿಕ್ಕೆ ಈ ಒಂದು ಎಕ್ಸೆಪ್ಟ್ ಬ್ಲಾಕ್ನ ನಾವು ಸಪ್ರೇಟಾಗಿ ಯೂಸ್ ಮಾಡ್ತೀವಿ. ಆ ಎಕ್ಸೆಪ್ಟ್ ಬ್ಲಾಕಲ್ಲಿ ಏನಿರುತ್ತೆ ಅಂತಂದರೆ ದ ಕೋಡ್ ವಿಚ್ ಹ್ಯಾಂಡಲ್ಸ್ ದಿ ಎಕ್ಸೆಪ್ಷನ್ಸ್. ಅಂದರೆ ಇಲ್ಲಿ ಏನಾದರೂ ಎರರ್ ಬರುತ್ತಲ್ಲ ಆ ಒಂದು ಎರರ್ನ ಹ್ಯಾಂಡಲ್ ಮಾಡೋ ಸ್ಟೇಟ್ಮೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕೆಳಗಡೆ ನೋಡ್ಬೋದು ಇಲ್ಲಿ. ಓಕೆ, ಇಲ್ಲಿ ಕೆಳಗಡೆ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನಿಲ್ಲಿ ಸಿಂಪಲ್ ಪ್ರೋಗ್ರಾಮ್ ಮುಖಾಂತರ. ಅದರಲ್ಲಿ ನಂಬರ್ 1 ಅಂಡ್ ನಂಬರ್ 2 ಇಂಟ್ ಇನ್ಪುಟ್ ಎಂಟರ್ ನಂಬರ್ 1 ಅಂಡ್ ಇಂಟ್ ಇನ್ಪುಟ್ ಎಂಟರ್ ನಂಬರ್ 2. ಇಲ್ಲಿ ಡೇಟಾ ಟೈಪ್ ಇಂಟಿಜರ್ ಆಗಿದೆ. ಸೊ ರಿಸಲ್ಟ್ ಬಂದ್ಬಿಟ್ಟು ನಂಬರ್ 1 ಡಿವೈಡೆಡ್ ಬೈ ನಂಬರ್ 2 ಅಂದರೆ ಡಿವಿಷನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಇಲ್ಲೊಂದು ಟ್ರೈ ಬ್ಲಾಕಲ್ಲಿ ನಾನು ಏನು ಬರೆದಿದ್ದೀನಿ, ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ನ ನಾನು ಬರೆದಿದ್ದೀನಿ. ಅಂದರೆ ನನಗೇನು ಬೇಕು ಆ ಸ್ಟೇಟ್ಮೆಂಟ್ಸ್ನ ನಾನು ಇಲ್ಲಿ ಬರೆದಿದ್ದೀನಿ, ಕೋಡ್ ಬರೆದಿದ್ದೀನಿ. ಇಲ್ಲಿ ಕೆಳಗಡೆ ಇನ್ನೊಂದು ಬ್ಲಾಕ್ ನೋಡ್ಬೋದು ನೀವು, ಎಕ್ಸೆಪ್ಟ್ 0 ಡಿವಿಷನ್ ಎರರ್ ಅಂತ. ಅದಕ್ಕೆ ಏನಪ್ಪ ಅಂತ ಅಂದರೆ ಈ ಒಂದು ಸ್ಟೇಟ್ಮೆಂಟ್ಸಲ್ಲಿ ಈ ಒಂದು ಟ್ರೈ ಬ್ಲಾಕಲ್ಲಿ ಏನಾದರೂ ಎರರ್ ಬಂದರೆ ನಮಗೆ ಆ ಒಂದು ಎರರ್ನ ಹ್ಯಾಂಡಲ್ ಮಾಡೋದು ಈ ಒಂದು ಎಕ್ಸೆಪ್ಟ್ ಬ್ಲಾಕ್. ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಅಂತ ಅಂದರೆ ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, 0 ಡಿವಿಷನ್ ಎರರ್ ಮೀನ್ಸ್ ಪ್ರಿಂಟ್ ಎರರ್ ನಂಬರ್ 2 ಕೆನಾಟ್ ಬಿ 0. ಯಾವಾಗ ನಾನು ಔಟ್ಪುಟ್ಟಲ್ಲಿ ಆ ಒಂದು ಎಂಟರ್ ನಂಬರ್ 1 ಅಂತ ಕೇಳ್ತು, ನಾನು 20 ಅಂತ ಎಂಟರ್ ಮಾಡಿದೆ. ಎಂಟರ್ ನಂಬರ್ 2 ಅಂತ ಕೇಳ್ತು, ನಾನು 0 ಅಂತ ಎಂಟರ್ ಮಾಡಿದೆ. ನಾನು ಈಗಾಗಲೇ ಹೇಳಿದೆ ನೀವು ಡಿನಾಮಿನೇಟರ್ ಯಾವತ್ತೂ 0 ಇರಬಾರ್ದು ಅಂತ. ಇಲ್ಲಿ ನಾನು 0 ಹಾಕಿದೆ. ಅವಾಗ ಪೈಥಾನ್ ಅಫ್ಕೋರ್ಸ್ 0 ಡಿವಿಷನ್ ಎರರ್ ಶೋ ಮಾಡುತ್ತೆ. ಸೊ ಅದು ಎಲ್ಲಿದೆ, ಯಾವ ಲೈನಲ್ಲಿದೆ, ಯಾವ ಎರರು ಅಂತ ನಮಗೆ ಈಸಿಯಾಗಿ ಗೊತ್ತಾದರೆ ನಾವೊಂದು ರನ್ ಟೈಮ್ ಎರರ್ನ ಫಿಕ್ಸ್ ಮಾಡ್ಬೋದು. ಅದಕ್ಕಾಗಿ ನಾನು ಇಲ್ಲಿ ಎಕ್ಸೆಪ್ಟ್ ಬ್ಲಾಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಎರರಲ್ಲಿ ನಂಬರ್ 2 ಕೆನಾಟ್ ಬಿ 0 ಅಂದರೆ ನಾವು ನಂಬರ್ 2ನ ರಿಸಾಲ್ವ್ ಮಾಡಬೇಕಿಲ್ಲಿ. ಮೀನ್ಸ್ ಲೈನ್ ನಂಬರ್ 2 ಇಲ್ಲಿ ನಾವೇನು ಇನ್ಪುಟ್ ಕೊಡ್ತಾ ಇದ್ದೀವಲ್ಲ ಆ ಒಂದು 0 ತೆಗೆದು ಬೇರೆ ನಂಬರ್ನ ಹಾಕಿದಾಗ ನಮಗೆ ಔಟ್ಪುಟ್ ಸಕ್ಸಸ್ಫುಲ್ಲಾಗಿ ಸಿಗುತ್ತೆ. ಸೊ ಇಟ್ ಈಸ್ ಈಸಿ ಟು ಡಿಬಗ್. ಇದಕ್ಕೆ ನಾವು ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಬ್ಲಾಕ್ ಅಂತ ಕರಿತೀವಿ. ಟ್ರೈ ಬ್ಲಾಕ್ ಅಂದರೆ ದ ಸ್ಟೇಟ್ಮೆಂಟ್ಸ್ ಏನು ನಾವು ಬರೆದಿರ್ತೀವಲ್ಲ ಕೋಡ್ಸ್, ಆ್ಯಂಡ್ ಎಕ್ಸೆಪ್ಟ್ ಬ್ಲಾಕ್ ಅದರಲ್ಲಿ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ಬರೆದಿರ್ತೀವಿ. ದ ಸ್ಟೇಟ್ಮೆಂಟ್ಸ್ ವಿಚ್ ಹ್ಯಾಂಡಲ್ಸ್ ದಿ ಎಕ್ಸೆಪ್ಷನ್ಸ್ ಅಂದರೆ ಎರರ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ಹ್ಯಾಂಡಲ್ ಮಲ್ಟಿಪಲ್ ಎರರ್ಸ್. ಅಫ್ಕೋರ್ಸ್ ಈಗ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಬರೆದಾಗ ನಮಗೆ ಒಂದೇ ಎರರ್ ಬರಲ್ಲ, ಅಲ್ಲಿ ಲಾಟ್ ಆಫ್ ಎರರ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿರ್ಬೋದು ಬಿಲ್ಟ್ ಇನ್ ಫಂಕ್ಷನ್ಸ್. ಓಕೆ, ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ 0 ಡಿವಿಷನ್ ಎರರ್ ಇದೆ, ವ್ಯಾಲ್ಯೂ ಎರರ್ ಇದೆ, ಇನ್ಪುಟ್ ಔಟ್ಪುಟ್ ಎರರ್ ಇದೆ, ಎಂಡ್ ಆಫ್ ಫೈಲ್ ಎರರ್ ಇದೆ. ಸೊ ಇಲ್ಲಿ ನಾನು 0 ಡಿವಿಷನ್ ಎರರ್ ಅಂತ ಅಷ್ಟೇ ಕೊಟ್ಟಾಗ ಅದು 0 ಡಿವಿಷನ್ ಎರರ್ ಆದರೆ ಅಷ್ಟೇ ಶೋ ಮಾಡುತ್ತೆ. ಇನ್ ಕೇಸ್ ಬೇರೆ ಎರರ್ ಬಂದರೆ, ಫಾರ್ ಎಕ್ಸಾಂಪಲ್ ವ್ಯಾಲ್ಯೂ ಎರರ್ ಬಂದರೆ ಅವಾಗ ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ನಾವು ಯೂಸಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಬ್ಲಾಕ್. ನೀವು ಇಲ್ಲಿ ಎಕ್ಸೆಪ್ಟ್ ಬ್ಲಾಕಲ್ಲಿ ಎಷ್ಟಾದರೂ ಎಕ್ಸೆಪ್ಷನ್ ಬ್ಲಾಕ್ಸ್ನ ಯೂಸ್ ಮಾಡ್ಬೋದು. ನಾಟ್ ಓನ್ಲಿ 1 ಎಕ್ಸೆಪ್ಷನ್ ಬ್ಲಾಕ್ಸ್, ಯು ಕ್ಯಾನ್ ಯೂಸ್ ಮಲ್ಟಿಪಲ್ ಎಕ್ಸೆಪ್ಷನ್ ಬ್ಲಾಕ್ಸ್ in order to fix the errors.
ಇಲ್ಲಿ ನಾನು ಏನು ಬರೆದೆ, ರನ್ ದಿಸ್ ಕೋಡ್. ಇಲ್ಲಿ ನಾನು ಕೋಡ್ ಬರೆದಾಗ, ಸ್ಟೇಟ್ಮೆಂಟ್ ಬರೆದಾಗ ಈ ಒಂದು ಟ್ರೈ ಬ್ಲಾಕಲ್ಲಿ ಇಲ್ಲಿ ನನಗೆ ಜೀರೋ ಡಿವಿಷನ್ ಎರರ್ದು ಒಂದು ಎಕ್ಸೆಪ್ಷನ್ ಬರಿತೀನಿ. ಇಲ್ಲಿ ನಾನು ವ್ಯಾಲ್ಯೂ ಎರರ್ದು ಒಂದು ಎಕ್ಸೆಪ್ಷನ್ ಬರಿತೀನಿ. ಇನ್ ಕೇಸ್ ಈ ಒಂದು ಕೋಡಲ್ಲಿ ಏನಾದರೂ ಎರರ್ ಬಂದರೆ ಇಲ್ಲಿ ಫಸ್ಟ್ ಅದು ಎಲ್ಲಿ ಜಂಪ್ ಆಗುತ್ತೆ ಅಂತ ಅಂದರೆ ಪೈಥಾನ್ ಈ ಎಕ್ಸೆಪ್ಟ್ ಬ್ಲಾಕಿಗೆ ಜಂಪ್ ಆಗುತ್ತೆ ಸ್ಟೇಟ್ಮೆಂಟ್ಸ್. ಇಲ್ಲಿ ಏನಾದರೂ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಓಕೆ, ಅದು ಏನಾದರೂ ಜೀರೋ ಡಿವಿಷನ್ ಆಗಿದ್ರೆ ಇಲ್ಲೇ ರಿಸಾಲ್ವ್ ಆಗುತ್ತೆ. ಇಲ್ಲ ಮತ್ತೆ ಬೇರೆ ಎರರ್ ಇದೆ ಅಂತ ಅಂದರೆ ಇಟ್ ಗೋಸ್ ಟು ದ ನೆಕ್ಸ್ಟ್ ಎಕ್ಸೆಪ್ಟ್ ಬ್ಲಾಕ್. ಇಲ್ಲೇನಾದರೂ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಇದೆಯಾ ನೋಡುತ್ತೆ. ಇಲ್ಲಿ ಇತ್ತಂತಂದರೆ ಪ್ರೋಗ್ರಾಮ್ ಸಕ್ಸಸ್ಫುಲಿ ಫ್ಲೋ ಆಗುತ್ತೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ದಿಸ್ ಈಸ್ ದ ಎಕ್ಸಾಂಪಲ್ ಯೂಸಿಂಗ್ ಮಲ್ಟಿಪಲ್ ಎಕ್ಸೆಪ್ಟ್ ಬ್ಲಾಕ್ಸ್. ಇಲ್ಲಿ ಟ್ರೈ ಬ್ಲಾಕ್ ಇದೆ, ಇಲ್ಲಿ ಎಕ್ಸೆಪ್ಟ್ ಅಂದರೆ ಎರಡು ಎಕ್ಸೆಪ್ಟ್ ಬ್ಲಾಕ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಟ್ರೈ ಬ್ಲಾಕಲ್ಲಿ ನಂಬರ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ಎ ನಂಬರ್ ಅಂತ ಶೋ ಆಗಿದೆ ಆ್ಯಂಡ್ ರಿಸಲ್ಟ್ ಈಕ್ವಲ್ ಟು 10 ಡಿವೈಡೆಡ್ ಬೈ ನಂಬರ್. ಇಲ್ಲಿ ಒಂದು ನಂಬರ್ನ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಓಕೆ, ನ್ಯೂಮರೇಟರ್, ಡಿನಾಮಿನೇಟರ್ ಅಷ್ಟೇ ನೀವು ಎಂಟರ್ ಮಾಡಬೇಕು. ಪ್ರಿಂಟ್ ರಿಸಲ್ಟ್, ಯಾವಾಗ ನೀವು ಡಿನಾಮಿನೇಟರ್ನ ಎಂಟರ್ ಮಾಡ್ತೀರೋ ಅವಾಗ ನಮ್ಗೆ ರಿಸಲ್ಟ್ ಬರುತ್ತೆ. ಇನ್ ಕೇಸ್ ಡಿನಾಮಿನೇಟರ್ ಫಾರ್ ಎಕ್ಸಾಂಪಲ್ ಇಲ್ಲಿ ಎಂಟರ್ ನಂಬರ್ ಅಂತ ಕೇಳಿದಾಗ ನಾವು ಜೀರೋ ಏನಾದರೂ ಕೊಟ್ಟರೆ ನಮ್ಗೆ ಯಾವ ಎರರ್ ಬರುತ್ತೆ, ಜೀರೋ ಡಿವಿಷನ್ ಎರರ್ ಬರುತ್ತೆ. ಸೊ ಇಲ್ಲಿ ನಾನು ಜೀರೋ ಕೊಟ್ಟಿದ್ದೀನಿ, ಇಲ್ಲಿ ಯು ಕೆನಾಟ್ ಡಿವೈಡ್ ಬೈ ಜೀರೋ ಅಂತ ಶೋ ಆಗ್ತಾ ಇದೆ. ಅದನ್ನು ನಾವು ರಿಸಾಲ್ವ್ ಮಾಡಬೇಕು. ಸೊ ಇದು ಫಸ್ಟ್ ಎಕ್ಸೆಪ್ಟ್ ಬ್ಲಾಕಿಗೆ ನಮಗೆ ಎರರ್ ಸಿಕ್ಕಿದೆ. ಇನ್ ಕೇಸ್ ಇಲ್ಲಿ ಏನಾದರೂ ಈ ನಂಬರ್ ಪ್ಲೇಸಲ್ಲಿ ನಾನು ಏನಾದರೂ ಎ ಅಥವಾ ಬಿ ಅಂತ ಟೈಪ್ ಮಾಡಿದರೆ, ಎ ಅಥವಾ ಬಿ, ಇಲ್ಲಿ ಎಂಟರ್ ಎ ನಂಬರ್ ಅಂತ ಕೇಳಿದೆಯಲ್ಲ, ಇಲ್ಲಿ ಎ ಅಥವಾ ಬಿ ಅಂತ ಟೈಪ್ ಮಾಡಿದರೆ ನಮಗೆ ಎಕ್ಸೆಪ್ಟ್ ಬ್ಲಾಕು ಇಲ್ಲಿ ಬರುತ್ತೆ. ಅಂದರೆ ವ್ಯಾಲ್ಯೂ ಎರರ್, ಪ್ಲೀಸ್ ಎಂಟರ್ ಎ ವ್ಯಾಲಿಡ್ ನಂಬರ್ ಅಥವಾ ಪ್ಲೀಸ್ ಎಂಟರ್ ಎ ವ್ಯಾಲಿಡ್ ಇನ್ಪುಟ್ ಅಂತ ಕೇಳುತ್ತೆ. ಅರ್ಥ ಆಯ್ತಲ್ಲ? ಸೊ ಇದು ಎಕ್ಸೆಪ್ಟ್ ಬ್ಲಾಕ್ಸ್ನ ಕೆಲಸ. ಅಂದರೆ ಮಲ್ಟಿಪಲ್ ಎಕ್ಸೆಪ್ಷನ್ ಬ್ಲಾಕ್ಸ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಅಡ್ವಾಂಟೇಜ್, ನಮಗೆ ಎರರ್ಸ್ನ ಈಸಿಯಾಗಿ ರಿಸಾಲ್ವ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇನ್ ಕೇಸ್ ಇನ್ನೊಂದು ಬ್ಲಾಕ್ನ ನಾವು ಡಿಸ್ಕಸ್ ಮಾಡಬೇಕು ಅಂತ ಅಂದರೆ ಇಲ್ಲಿ ನೋಡ್ಬೋದು ನೀವು, ಟ್ರೈ ಎಕ್ಸೆಪ್ಟ್ ಆ್ಯಂಡ್ ಎಲ್ಸ್ ಕ್ಲಾಸ್ ಅಂತ ಇದೆ. ಇನ್ನೊಂದು ಎಕ್ಸೆಪ್ಟ್ ಬ್ಲಾಕ್ ಆದಮೇಲೆ ಒಂದು ಎಲ್ಸ್ ಕ್ಲಾಸ್ ಬಂದಿದೆ. ಇದರ ಅರ್ಥ ಏನಪ್ಪ ಅಂತ ಅಂದರೆ ವಿ ವಿಲ್ ಡಿಸ್ಕಸ್ ಹಿಯರ್. ಓಕೆ, ಇಲ್ಲಿ ಟ್ರೈ ಬ್ಲಾಕಲ್ಲಿ ನಾನು ಯೂಸರ್ ಸ್ಟೇಟ್ಮೆಂಟ್ಸ್ನ ಬರಿತೀನಿ, ಯೂಸರ್ ಕೋಡ್ಸ್ನ ಬರಿತೀನಿ. ಇಲ್ಲಿ ಎಕ್ಸೆಪ್ಟ್ ಬ್ಲಾಕಲ್ಲಿ ದ ಕೋಡ್ಸ್ ವಿಚ್ ಹ್ಯಾಂಡಲ್ಸ್ ದ ಎಕ್ಸೆಪ್ಷನ್ಸ್. ಯಾವಾಗ ಇಲ್ಲಿ ಏನಾದರೂ ಎರರ್ ಬಂದರೆ ನಮಗೆ ಇಲ್ಲಿ ಜಂಪ್ ಆಗುತ್ತೆ, ಸ್ಟೇಟ್ಮೆಂಟ್ ಇಲ್ಲಿ ಬರುತ್ತೆ. ಈ ಸ್ಟೇಟ್ಮೆಂಟಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ಸರ್ಚ್ ಮಾಡಿ ಫೌಂಡ್ ಆಯಿತು ಅಂತ ಅಂದರೆ ಇಟ್ ಗೋಸ್ ಟು ದ ರಿಸಲ್ಟ್. ಸೊ ಎಲ್ಸ್ ಬ್ಲಾಕ್ ಎದಕ್ಕೆ ಯೂಸ್ ಮಾಡ್ತಾರೆ? ಇಫ್ ದೇರ್ ಈಸ್ ನೋ ಎರರ್, ಏನಾದರೂ ಈ ಒಂದು ಕಂಪ್ಲೀಟ್ ಬ್ಲಾಕಲ್ಲಿ ಏನೂ ಎರರ್ ಇಲ್ಲ ಅಂತ ಅಂದರೆ ಈ ಎಕ್ಸೆಪ್ಟ್ ಬ್ಲಾಕ್ ರನ್ ಆಗಲ್ಲ, ಡೈರೆಕ್ಟ್ಲಿ ಎಲ್ಸ್ ಬ್ಲಾಕ್ ರನ್ ಆಗುತ್ತೆ. ಸೊ ನೋ ಎಕ್ಸೆಪ್ಷನ್ಸ್, ರನ್ ದಿಸ್ ಕೋಡ್. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ಬೋದು ನೀವು, ಎಕ್ಸಾಂಪಲಲ್ಲಿ ಅದೇ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ, ನಂಬರ್ 1 ಆ್ಯಂಡ್ ನಂಬರ್ 2. ಇಲ್ಲಿ ರಿಸಲ್ಟ್ ನಂಬರ್ 1 ಡಿವೈಡೆಡ್ ಬೈ ನಂಬರ್ 2 ಕೊಟ್ಟಿದ್ದೀನಿ. ಇಲ್ಲಿ ಜೀರೋ ಡಿವಿಷನ್ ಎರರ್ ಅಂದರೆ ಮಲ್ಟಿಪಲ್ ಎಕ್ಸೆಪ್ಷನ್ ಬ್ಲಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಲ್ಸ್ ಸ್ಟೇಟ್ಮೆಂಟ್ ಏನಿದೆ, ಪ್ರಿಂಟ್ ಎಫ್ ದ ರಿಸಲ್ಟ್ ಆಫ್ ನಂಬರ್ 1 ಡಿವೈಡೆಡ್ ಬೈ ನಂಬರ್ 2 ಈಸ್ ರಿಸಲ್ಟ್. ಸೊ ಎಂಟರ್ ನಂಬರ್ 1 20 ಎಂಟರ್ ಮಾಡಿದೆ, ನಂಬರ್ 2 5 ಮಾಡಿದೆ. ನಿಮ್ಗೆ ಆನ್ಸರ್ ಏನು ಬಂತು, ರಿಸಲ್ಟ್ ಆಫ್ 20 ಡಿವೈಡೆಡ್ ಬೈ 5 ಈಸ್ 4. ಅಂದರೆ ಇಲ್ಲೇನು ಟೈಪ್ ಮಾಡಿದ್ದೀನಲ್ಲ, ದ ರಿಸಲ್ಟ್ ಆಫ್ 20 ಡಿವೈಡೆಡ್ ಬೈ 5 ಈಸ್ 4. ಅಂದರೆ ಯಾವುದೇ ರೀತಿಯ ಎಕ್ಸೆಪ್ಷನ್ಸ್ ಅಂದರೆ ನಮಗೆ ಎರರ್ ಬರದೇ ಇದ್ದಾಗ ನಮಗೆ ರನ್ ಆಗುವಂತಹ ಸ್ಟೇಟ್ಮೆಂಟು ಈ ಒಂದು ಎಲ್ಸ್ ಬ್ಲಾಕಲ್ಲಿರುತ್ತೆ, ಈ ಬ್ಲಾಕಲ್ಲಿರುತ್ತೆ. ಓಕೆ, ಈ ಸ್ಟೇಟ್ಮೆಂಟು ರನ್ ಆಗುತ್ತೆ. ಎಲ್ಸ್ ಮೀನ್ಸ್ ಇಫ್ ಇನ್ ಕೇಸ್ ದೇರ್ ಈಸ್ ನೋ ಎನಿ ಎರರ್ಸ್ ಇನ್ ದ ಎಕ್ಸೆಪ್ಷನ್ಸ್, ಎಲ್ಸ್ ಬ್ಲಾಕು ರನ್ ಆಗುತ್ತೆ. ಎಲ್ಸ್ ಬ್ಲಾಕಲ್ಲಿ ನೀವು ರಿಸಲ್ಟ್ನ ನೋಡ್ಬೋದು. ಅಂದರೆ ಪ್ರೋಗ್ರಾಮ್ ಔಟ್ಪುಟ್ ಕೊಡುತ್ತೆ, ನಮಗೆ ಯಾವ ಔಟ್ಪುಟ್ ಬೇಕೋ ಆ ಔಟ್ಪುಟ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಕ್ಲಾಸ್ ನಾವು ಡಿಸ್ಕಸ್ ಮಾಡಬೇಕು ಅಂತ ಅಂದರೆ ಫೈನಲಿ ಕ್ಲಾಸ್. ಫೈನಲಿ ಕ್ಲಾಸ್ ಇಸ್ ದ ಆಪ್ಷನಲ್ ಕ್ಲಾಸ್ ಆರ್ ಆಪ್ಷನಲ್ ಬ್ಲಾಕ್. ಫಾರ್ ಎಕ್ಸಾಂಪಲ್ ಟ್ರೈ ಬ್ಲಾಕಲ್ಲಿ ನಮ್ಮ ಸ್ಟೇಟ್ಮೆಂಟ್ಸ್ ಇರುತ್ತೆ, ಎಕ್ಸೆಪ್ಟ್ ಬ್ಲಾಕ್ಸಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಅಂದರೆ ಎರರ್ ಹ್ಯಾಂಡ್ಲರ್ ಸ್ಟೇಟ್ಮೆಂಟ್ಸ್ ಇರ್ತವೆ. ಸೊ ಎಲ್ಸಲ್ಲಿ ಇಟ್ ಈಸ್ ದ ಸ್ಟೇಟ್ಮೆಂಟ್ ಆರ್ ಔಟ್ಪುಟ್. ಯಾವಾಗ ಎಕ್ಸೆಪ್ಷನ್ ಬ್ಲಾಕಲ್ಲಿ ಎಕ್ಸೆಪ್ಟ್ ಬ್ಲಾಕಲ್ಲಿ ಎರರ್ಸ್ ಬರಲಾರ್ದ ಇದ್ದಾಗ ನಮಗೆ ಎಲ್ಸ್ ಬ್ಲಾಕ್ ರನ್ ಆಗುತ್ತೆ. ಸೊ ಈ ಫೈನಲಿ ಕ್ಲಾಸ್ ಅಂತ ಏನಿದೆಯಲ್ಲ, ಇಟ್ ಈಸ್ ಆಲ್ವೇಸ್ ರನ್. ಇನ್ ಕೇಸ್ ಇಲ್ಲಿ ನಮಗೆ ಎಕ್ಸೆಪ್ಷನ್ ಅಂದರೆ ಏನಾದರೂ ಎರರ್ಸ್ ಬಂದರೆ ನಮಗೆ ಇಲ್ಲಿ ಈ ಸ್ಟೇಟ್ಮೆಂಟ್ ರನ್ ಆಗುತ್ತೆ, ರನ್ ಆಗಿ ಫೈನಲಿ ಕ್ಲಾಸ್ ರನ್ ಆಗುತ್ತೆ. ಇನ್ ಕೇಸ್ ಇಲ್ಲಿ ಏನೂ ಎರರ್ ಇರಲ್ಲ, ಈ ಒಂದು ಟ್ರೈ ಬ್ಲಾಕಲ್ಲಿ ಎಲ್ಸ್ ಕ್ಲಾಸು ಅಂದರೆ ಎಲ್ಸ್ ಬ್ಲಾಕ್ ರನ್ ಆಗುತ್ತೆ ಮತ್ತು ಜೊತೆಗೆ ಫೈನಲಿ ಕ್ಲಾಸ್ನು ರನ್ ಆಗುತ್ತೆ. ಅಂದರೆ ಇಟ್ ಈಸ್ ದ ಆಪ್ಷನಲ್ ಸ್ಟೇಟ್ಮೆಂಟ್, ಇಟ್ ಈಸ್ ಆಪ್ಷನಲ್ ಬ್ಲಾಕ್. ಫೈನಲಿ ನಮಗೆ ಏನಾದರೂ ಒಂದು ಔಟ್ಪುಟ್
ಒಂದು ಸ್ಟೇಟ್ಮೆಂಟಲ್ಲಿ ಒಂದು ಹೆಡ್ಡಿಂಗಲ್ಲಿ ಬರಬೇಕು ಅಂತಂದರೆ ಈ ಒಂದು ಫೈನಲಿ ಕ್ಲಾಸ್ ಅಂದರೆ ಫೈನಲಿ ಬ್ಲಾಕಲ್ಲಿ ನಾವು ಬರ್ಕೋಬೋದು. ಎಕ್ಸಾಂಪಲ್ ನಾನು ಇಲ್ಲಿ ಶೋ ಮಾಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡ್ಬೋದು ಸೇಮ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ನಂಬರ್ 1 ನಂಬರ್ 2 ಅಂತ. ಸೊ ರಿಸಲ್ಟ್ ನಂಬರ್ 1 ನಂಬರ್ 2. ಇನ್ ಕೇಸ್ ಎನಿ ಎಕ್ಸೆಪ್ಷನ್ಸ್ ಅಕರ್ಸ್, ಈ ಒಂದು ಎಕ್ಸೆಪ್ಷನ್ಸ್ ನೇಮ್ಸ್ ಶೋ ಆಗ್ತವೆ. ಇಲ್ಲ ಅಂತಂದರೆ ಎಲ್ ಸ್ಟೇಟ್ಮೆಂಟ್ ರನ್ ಆಗುತ್ತೆ. ಅಫ್ಕೋರ್ಸ್ ಇಲ್ಲಿ ಎಲ್ ಸ್ಟೇಟ್ಮೆಂಟ್ ರನ್ ಆಗಿದೆ, ನೀವು ನೋಡ್ಬೋದು. ಆ್ಯಂಡ್ ಲಾಸ್ಟಲ್ಲಿ ಒಂದು ಲೈನ್ ನೋಡ್ಬೋದು, ಥ್ಯಾಂಕ್ ಯು ಫಾರ್ ಯೂಸಿಂಗ್ ದ ಪ್ರೋಗ್ರಾಮ್. ಸೊ ಇಲ್ಲಿ ಫೈನಲಿ ಕ್ಲಾಸಲ್ಲಿ ನಾನೇನು ಪ್ರಿಂಟ್ ಥ್ಯಾಂಕ್ ಯು ಫಾರ್ ಯೂಸಿಂಗ್ ದ ಪ್ರೋಗ್ರಾಮ್. ದಿಸ್ ಈಸ್ ದ ಆಪ್ಷನಲ್ ಸ್ಟೇಟ್ಮೆಂಟ್. ನೀವು ಬರಿಬೋದು ಅಥವಾ ಬಿಡ್ಬೋದು, ಇದು ಯೂಸರ್ ಡಿಫೈನ್ಡ್. ನೀವೇನಾದರೂ ಲಾಸ್ಟಲ್ಲಿ ಫಾರ್ ಎಕ್ಸಾಂಪಲ್ ಎಕ್ಸಿಕ್ಯೂಷನ್ ಸಕ್ಸಸ್ಫುಲ್, ಎಕ್ಸಿಕ್ಯೂಷನ್ ಈಸ್ ದ ಕೋಡ್ ಎಕ್ಸಿಕ್ಯೂಷನ್ ಈಸ್ ಸಕ್ಸಸ್ಫುಲ್ ಅಂತ ಬರೆದು ಏನಾದರೂ ನಿಮ್ಗೆ ಇಷ್ಟ ಇರೋ ವರ್ಡ್ನ ಹಾಕೋಬೋದು ಅಲ್ಲಿ ಫೈನಲಿ ಕ್ಲಾಸಲ್ಲಿ. ಇಟ್ ಈಸ್ ದ ಆಪ್ಷನಲ್ ಬ್ಲಾಕ್. ಓಕೆ, ಸೊ ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಫೈನಲ್ ಬ್ಲಾಕಿಗೆ. ಇನ್ನೊಂದು ಎಕ್ಸಾಂಪಲ್. ಸೊ ನೀವು ಎಕ್ಸಾಂಪಲ್ ನೋಡ್ಬೋದು, ಸಿಂಪಲ್ ಎಕ್ಸಾಂಪಲ್ ವಿಚ್ ಯೂಸ್ ಟು ಫೈನಲಿ ಕ್ಲಾಸ್. ಅದೇ ಒಂದು ನಂಬರ್ನ ತೊಗೊಂಡಿದ್ದೀನಿ, ನಂಬರ್ 1 ಆ್ಯಂಡ್ ರಿಸಲ್ಟ್ ಈಕ್ವಲ್ ಟು 10 ಡಿವೈಡ್ ಬೈ ನಂಬರ್, ಪ್ರಿಂಟ್ ರಿಸಲ್ಟ್. ಇಫ್ ದೇರ್ ಎನಿ ಎರರ್ ಅಕರ್ಸ್, ನಮಗೆ ಎರರ್ಸ್ ಅಂದರೆ ಈ ಒಂದು ಬ್ಲಾಕ್ಸ್ ರನ್ ಆಗ್ತವೆ. ಎರರ್ ಬರಲಿಲ್ಲ ಅಂದರೆ ಎಲ್ಸ್ ಬ್ಲಾಕ್ ರನ್ ಆಗುತ್ತೆ. ಸೊ ಅದ್ರ ಜೊತೆಗೆ ಫೈನಲಿ ಕ್ಲಾಸ್ ಕೂಡ ರನ್ ಆಗುತ್ತೆ. ಎರರ್ ಬಂದರೂ ಬಿಟ್ಟರು ಈ ಒಂದು ಫೈನಲಿ ಕ್ಲಾಸ್ ಏನಿದೆಯಲ್ಲ, ಫೈನಲ್ ಬ್ಲಾಕ್ ಇದೆಯಲ್ಲ, ಅದು ಈ ಥರ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಅಂತ ಹೇಳುತ್ತೆ. ದಿಸ್ ಈಸ್ ವಾಟ್ ಟ್ರೈ, ಎಕ್ಸೆಪ್ಟ್, ಎಲ್ಸ್ ಆ್ಯಂಡ್ ಫೈನಲಿ ಕ್ಲಾಸ್. ಸೊ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಟಾಪಿಕ್, ನೀವು ಕಲಿಬೇಕಾಗಿರ್ತಕ್ಕಂಥ ಟಾಪಿಕ್ ಬಂದುಬಿಟ್ಟು ಅಸರ್ಟ್ ಸ್ಟೇಟ್ಮೆಂಟ್. ಅಸರ್ಟ್ ಸ್ಟೇಟ್ಮೆಂಟ್ ಈಸ್ ದ ಲಾಸ್ಟ್ ಟಾಪಿಕ್ ಹಿಯರ್ ಐ ಆಮ್ ಡಿಸ್ಕಸಿಂಗ್. ವಾಟ್ ಈಸ್ ಅಸರ್ಟ್ ಸ್ಟೇಟ್ಮೆಂಟ್? ಅಸರ್ಟ್ ಸ್ಟೇಟ್ಮೆಂಟ್ ಅಂದರೆ ಇಟ್ ಈಸ್ ದ ಡಿಬಗಿಂಗ್ ಟೂಲ್ ಆರ್ ಇಟ್ ಈಸ್ ಎ ಟೆಸ್ಟಿಂಗ್ ಟೂಲ್. ಯಾವಾಗ ನೀವೊಂದು ಕೋಡ್ನ ಬರಿತೀರಿ ಟ್ರೈ ಬ್ಲಾಕಲ್ಲಿ ಆ ಕೋಡ್ನ ಬರೆದಾಗ ಇದು ಟೆಸ್ಟ್ ಮಾಡುತ್ತೆ, ಇದು ಚೆಕ್ ಮಾಡುತ್ತೆ, ಇಟ್ ಡಿಬಗ್ಸ್, ಚೆಕ್ ವೆದರ್ ದ ಕಂಡೀಷನ್ ಇಸ್ ಟ್ರೂ ಆರ್ ಫಾಲ್ಸ್ ಇನ್ ದ ಪೈಥಾನ್ ಸ್ಟೇಟ್ಮೆಂಟ್ಸ್. ಈ ಒಂದು ಸ್ಟೇಟ್ಮೆಂಟ್ ಬರೆದಾಗ ನಾನು ಅಲ್ಲಿ ಒಂದು ಕಂಡೀಷನ್ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿರ್ಬೋದು, ಇನ್ ಟ್ರೈ ಬ್ಲಾಕಲ್ಲಿ ಎಕ್ಸ್ ಈಕ್ವಲ್ ಟು 10 ಅಂತ ಇನ್ಪುಟ್ ಕೊಟ್ಟಿದ್ದೀನಿ. ಅಸರ್ಟ್ ಸ್ಟೇಟ್ಮೆಂಟ್ ಏನಿದೆ, ಎಕ್ಸ್ ಈಸ್ ಗ್ರೇಟರ್ ದೆನ್ 0, ಪ್ರಿಂಟ್ ಎಕ್ಸ್ ಈಸ್ ಪಾಸಿಟಿವ್ ನಂಬರ್. ಇಲ್ಲಿ ಅಸರ್ಟ್ ಸ್ಟೇಟ್ಮೆಂಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಸರ್ಟ್ ಸ್ಟೇಟ್ಮೆಂಟ್ ಚೆಕ್ ಮಾಡುತ್ತೆ ಕಂಡೀಷನ್ನ. ಕಂಡೀಷನ್ ಏನಿದೆ, ಚೆಕ್ ವೆದರ್ ದ ಎಕ್ಸ್ ನಂಬರ್ ಈಸ್ ಗ್ರೇಟರ್ ದೆನ್ 0 ಆರ್ ನಾಟ್. ಇನ್ ಕೇಸ್ ಈ ಒಂದು ಎಕ್ಸ್ ವ್ಯಾಲ್ಯೂ ಏನಾದರೂ ಗ್ರೇಟರ್ ಇದ್ದರೆ ನಮ್ಗೆ ಆನ್ಸರು ಇಟ್ ಈಸ್ ಪಾಸಿಟಿವ್ ಅಂತ ಬರುತ್ತೆ. ಇಲ್ಲ ಅಂತ ಅಂದರೆ ಇಟ್ ಪ್ರಿಂಟ್ಸ್ ಅಸರ್ಷನ್ ಎರರ್. ಇಫ್ ಅಂದರೆ ಇಟ್ ಮೀನ್ಸ್ ಇಟ್ ಟ್ರೂ ಆಯಿತು ಅಂತ ಅಂದರೆ ಇಟ್ ಪ್ರಿಂಟ್ಸ್ ದ ರಿಸಲ್ಟ್. ಅದರ್ವೈಸ್ ವಿ ವಿಲ್ ಗೆಟ್ ದ ಅಸರ್ಷನ್ ಎರರ್. ಅಂದರೆ ಫಾಲ್ಸ್ ಆಯಿತು ಅಂತ ಅಂದರೆ ಇಟ್ ಜಂಪ್ಸ್ ಟು ದ ಎಕ್ಸೆಪ್ಟ್ ಬ್ಲಾಕ್. ಎಕ್ಸೆಪ್ಟ್ ಬ್ಲಾಕ್ ಅಂದರೆ ಎಕ್ಸೆಪ್ಷನ್ ಬ್ಲಾಕ್ಸ್, ಅಲ್ಲಿ ನಮಗೆ ಎರರ್ ಶೋ ಆಗುತ್ತೆ. ದಿಸ್ ಈಸ್ ವಾಟ್ ಅಸರ್ಟ್ ಸ್ಟೇಟ್ಮೆಂಟ್. ಅಸರ್ಟ್ ಸ್ಟೇಟ್ಮೆಂಟ್ ಡೆಫಿನಿಷನ್ ಬಂದುಬಿಟ್ಟು ಇಟ್ ಈಸ್ ಎ ಡಿಬಗಿಂಗ್ ಆರ್ ಟೆಸ್ಟಿಂಗ್ ಟೂಲ್ ಯೂಸ್ ಟು ಚೆಕ್ ವೆದರ್ ದ ಕಂಡೀಷನ್ ಈಸ್ ಟ್ರೂ ಆರ್ ಫಾಲ್ಸ್ ಇನ್ ಎ ಪೈಥಾನ್ ಸ್ಟೇಟ್ಮೆಂಟ್. So this is what exception handling in Python. So thanks for watching. Please subscribe the channel and please like this video and comment what you need more regarding this.